ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರಲ್ಲಿ ತುಲಾ ರಾಶಿಯವರಿಗೆ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ. 2026ರ ಗ್ರಹ ಸಂಚಾರವು ನಿಮಗೆ ಏನನ್ನು ಸೂಚಿಸಲಿದೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. 10ನೇ ಮನೆಯಲ್ಲಿ ಉಚ್ಚ ಗುರು, 6ನೇ ಮನೆಯಲ್ಲಿ ಶನಿಯ ಪ್ರಭಾವದಿಂದಾಗಿ ನೀವು ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ಹಾಗಾದರೆ ಈ 2026ರ ಗ್ರಹ ಸಂಚಾರವು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಕ್ಷೇತ್ರದಲ್ಲಿ, ಯಾವ ಸಮಯದಲ್ಲಿ ತರಲಿದೆ, ಹಾಗೆ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಶುಕ್ರದೇವಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹ ನಿಮಗೆ ಅತ್ಯಗತ್ಯವಾಗಿರುವುದರಿಂದಾಗಿ ಶುಕ್ರದೇವಾಯ ಎಂಬ ಕಮೆಂಟ್ ಮಾಡಿ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವು ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವ ಗೊಂದಲ ಸಮಸ್ಯೆಗಳನ್ನು ಬಗೆಹರಿಸಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಹಾಗಾಗಿ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಈಗ ನಾವು ನೋಡೋಣ 2026ರಲ್ಲಿ ತುಲಾ ರಾಶಿಯವರಿಗೆ ವೃತ್ತಿ, ಹಣಕಾಸು, ಆರೋಗ್ಯ, ಕುಟುಂಬ, ಶಿಕ್ಷಣ ಮತ್ತು ಈ ಸಮಯದಲ್ಲಿ ಮಾಡಬೇಕಾದ ಕೆಲ ಜ್ಯೋತಿಷ್ಯ ಪರಿಹಾರದ ಬಗ್ಗೆ ತಿಳಿಯೋಣ. ಚಿತ್ತ ನಕ್ಷತ್ರ 3, 4ನೇ ಪಾದ, ಸ್ವಾತಿ ನಕ್ಷತ್ರ 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ತುಲಾ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಶುಕ್ರದೇವನಾಗಿದ್ದಾನೆ. ತುಲಾ ರಾಶಿಯವರಿಗೆ 2026 ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಯಶಸ್ವಿ ವರ್ಷವಾಗಿರಲಿದೆ. ವಿಶೇಷವಾಗಿ ವೃತ್ತಿ, ಕೀರ್ತಿ ಮತ್ತು ಅಡೆತಡೆಗಳ ಮೇಲೆ ಆಚರಣಾತ್ಮಕ ವಿಜಯಗಳಿಗೆ 2 ಪ್ರಮುಖ ಬೆಳವಣಿಗೆ ಸ್ಥಾನಗಳು ಬಲವಾಗಿ ಉತ್ತೇಜಿಸಲಾಗುತ್ತದೆ. ಶನಿ ನಿಮ್ಮ 6ನೇ ಮನೆಯಾದ ಮೀನ ರಾಶಿಯಲ್ಲಿ ಇದ್ದು ಶತ್ರುಗಳನ್ನು ಸೋಲಿಸಲು, ಸಾಲಗಳನ್ನು ತೀರಿಸಲು ಮತ್ತು ಒತ್ತಡವನ್ನು ತಡೆದುಕೊಳ್ಳಲು ನಿಮಗೆ ಸ್ಥಿರವಾದ ಬಲವನ್ನು ನೀಡುತ್ತಾನೆ. ಗುರು ನಿಮ್ಮ 10ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗೂ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಅಪರೂಪದ ಅಂಶ ಮಹಾಪುರುಷ ಯೋಗವನ್ನು ಸೃಷ್ಟಿಸುತ್ತಾನೆ. ಇದು ವೃತ್ತಿಪರ ಬೆಳವಣಿಗೆಗೆ ಮತ್ತು ಸಾರ್ವಜನಿಕ ಗೌರವಕ್ಕೆ ಒಂದು ಅದ್ಭುತ ರಾಜಯೋಗವಾಗಿರಲಿದೆ. ಈಗ ನಾವು ನೋಡೋಣ 2026ರ ಸ್ಥಿತಿಗತಿ, ನಿಮ್ಮ ಜೀವನದ ಮೇಲಾಗುವ ಪರಿಣಾಮಗಳು ಯಾವುವು ಎಂದು. ವರ್ಷದ ಆರಂಭದಲ್ಲಿ ಗುರು 9ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಅಂದರೆ ತುಲಾ ರಾಶಿಯ ಭಾಗ್ಯದ ಸ್ಥಾನದಲ್ಲಿ ಜೂನ್ 1, 2026ರವರೆಗೂ ಇರಲಿದ್ದಾನೆ. ಇದು ಅದೃಷ್ಟ, ಧರ್ಮ, ಗುರುಗಳು ಮತ್ತು ಹಿರಿಯರಿಂದ ಆಶೀರ್ವಾದವನ್ನು ತರುತ್ತದೆ. ಉನ್ನತ ಶಿಕ್ಷಣ, ದೂರದ ಪ್ರಯಾಣಗಳು, ಪ್ರಭಾವಿ ವ್ಯಕ್ತಿಗಳೊಂದಿಗೆ ಪರಿಚಯ ಮತ್ತು ನಿಮ್ಮ ಗುರಿಗಳಿಗೆ ಸರಿಯಾದ ಮಾರ್ಗದರ್ಶನದಂಥ ವಿಷಯಗಳಲ್ಲಿ ಇದು ನಿಮಗೆ ಬಲವಾಗಿ ಬೆಂಬಲ ನೀಡುತ್ತದೆ. ಅನೇಕ ತುಲಾ ರಾಶಿಗೆ ಸೇರಿದ ಜನರಿಗೆ ತಮ್ಮ ಕೆರಿಯರ್ ದಿಕ್ಕನ್ನು ಬದಲಾಯಿಸುವಂತಹ ಉತ್ತಮ ಮಾರ್ಗದರ್ಶನ, ಅವಕಾಶಗಳು ಮತ್ತು ಹಿರಿಯರ ಸಹಾಯವನ್ನು ಈ ಸಮಯದಲ್ಲಿ ಪಡೆಯುವ ಸಾಧ್ಯತೆ ಅಧಿಕವಾಗಿರಲಿದೆ. ಇದೇ ಸಮಯದಲ್ಲಿ ಶನಿ 6ನೇ ಮನೆಯಾದ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಉಪಚಯ ಸ್ಥಾನದಲ್ಲಿ ಇರುವಂತಹ ಶನಿ ನಿಮಗೆ ಶತ್ರುಗಳು, ಸ್ಪರ್ಧೆಗಳು ಮತ್ತು ವಿಮರ್ಶಕರನ್ನು ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನು ನೀಡುತ್ತದೆ. ಜೊತೆಗೆ ಭಾರವಾದ ಕೆಲಸದ ಹೊರೆ ಮತ್ತು ಕಠಿಣ ದಿನಚರಿಗಳನ್ನು ಕೂಡ ಸ್ಥಿರವಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಸಾಲಗಳು, EMIಗಳು ಮತ್ತು ಆರ್ಥಿಕ ಜವಾಬ್ದಾರಿಗಳ ವಿಷಯದಲ್ಲೂ ಕೂಡ ನೀವು ಹೆಚ್ಚು ಶಿಸ್ತಿನಿಂದ ನಡೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ. ಖರ್ಚುಗಳನ್ನು ನಿಯಂತ್ರಿಸುತ್ತಾ ಸಾಲವನ್ನು ಹಂತ ಹಂತವಾಗಿ ತೀರಿಸಿಕೊಳ್ಳುವ ದಿಕ್ಕಿನಲ್ಲಿ ನಡೆಯುತ್ತದೆ. ಒಟ್ಟಾರೆಯಾಗಿ ಈ ಶನಿ ಸಂಚಾರವು ಕೆಲಸದ ಬಗ್ಗೆ, ಆರೋಗ್ಯಕ್ಕೆ ಸಂಬಂಧಿಸಿದ ಅಭ್ಯಾಸಗಳು ಮತ್ತು ದೈನಂದಿನ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳಲು ಶುಭಕರವಾಗಿರಲಿದೆ.
ಹಾಗೆ 2026ರ ಸ್ವರ್ಣ ಕೆರಿಯರ್ ಸಮಯ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಆರಂಭಿಸುತ್ತದೆ. ಈ ಸಮಯದಲ್ಲಿ ಗುರು ತನ್ನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ಅಂದರೆ ನಿಮ್ಮ 10ನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. ಪಂಚಮಹಾಪುರುಷ ಯೋಗದಲ್ಲಿ ಮುಂದಾದ ಹಂಸ ಯೋಗ ಈ ಅವಧಿಯಲ್ಲಿ ಬಲವಾಗಿ ಕೆಲಸ ಮಾಡುತ್ತಾ ನಿಮಗೆ ಗೌರವಯುತವಾದ ಜವಾಬ್ದಾರಿಗಳು, ದೊಡ್ಡ ಬಡ್ತಿಗಳು, ಉನ್ನತ ಮಟ್ಟದ ಹುದ್ದೆಗಳು ಮತ್ತು ಜನರ ಮುಂದೆ ನಿಲ್ಲುವಂಥ ವಿಜಯವನ್ನು ನೀಡುವ ಅವಕಾಶವನ್ನು ಕಲ್ಪಿಸುತ್ತದೆ. 6ನೇ ಮನೆಯಲ್ಲಿರುವ ಶನಿಯೊಂದಿಗೆ ಸೇರಿದಾಗ ಈ ಯೋಗ ಕೇವಲ ಒಮ್ಮೆ ಬಂದು ಹೋಗುವ ಅದೃಷ್ಟವನ್ನಲ್ಲ, ಬದಲಿಗೆ ಪ್ರಾಮಾಣಿಕ ಕಠಿಣ ಪರಿಶ್ರಮ ಸ್ವಭಾವದ ಮೂಲಕ ಗಳಿಸಿದ ದೀರ್ಘಕಾಲೀನ ಸ್ಥಿರತೆ ಮತ್ತು ಗೌರವ ಕೂಡ ಸೂಚಿಸುತ್ತದೆ. ಅಕ್ಟೋಬರ್ 31ರಿಂದ ಗುರು 11ನೇ ಮನೆಯಾದ ಸಿಂಹ ರಾಶಿಗೆ ಅಂದರೆ ತುಲಾ ರಾಶಿಯ ಲಾಭದ ಸ್ಥಾನಕ್ಕೆ ಪ್ರವೇಶಿಸುವುದರಿಂದಾಗಿ ಅಲ್ಲಿಯವರೆಗೆ ನೀವು ಪಟ್ಟ ಶ್ರಮ ಮತ್ತು ತೆಗೆದುಕೊಂಡ ಜವಾಬ್ದಾರಿಗಳಿಗೆ ಅನುಗುಣವಾಗಿ ಲಾಭಗಳು, ವಸೂಲಿಗಳು ಮತ್ತು ಫಲಿತಾಂಶಗಳನ್ನು ಪಡೆಯುವ ಹಂತವಾಗಿ ಈ ಸಂಚಾರ ಕೆಲಸ ಮಾಡುತ್ತದೆ. ನಿಮ್ಮ ನೆಟ್ವರ್ಕ್, ಸಾಮಾಜಿಕ ವಲಯ, ಹಿರಿಯರು, ಸೀನಿಯರ್ಗಳು ಮತ್ತು ಪ್ರಭಾವಿ ಪರಿಚಯಗಳ ಮೂಲಕ ಲಾಭಗಳು ಮತ್ತು ಅವಕಾಶಗಳು ಬರಬಹುದು. ನಿಮ್ಮ ಮನಸ್ಸಿನಲ್ಲಿ ಬಹುಕಾಲದಿಂದ ಇರುವ ಕೆಲವು ಆಸೆಗಳು, ಒಳ್ಳೆಯ ಸಂಬಳ, ಒಳ್ಳೆಯ ಹುದ್ದೆ, ಒಳ್ಳೆಯ ಸಂಸ್ಥೆ, ಸ್ಥಿರವಾದ ಆದಾಯ ಮುಂತಾದವುಗಳಲ್ಲಿ ಕೆಲವು ಒಂದೊಂದಾಗಿ ಈಡೇರುತ್ತದೆ ಎಂದು ಈ ಸಮಯ ನಿಮಗೆ ಅನಿಸುತ್ತದೆ. ಇನ್ನು ಈ ವರ್ಷ ಸವಾಲಾಗಿ ಇರುವ ಅಂಶವೆಂದರೆ ನಿಮ್ಮ 5 ಮತ್ತು 11ನೇ ಮನೆಯಲ್ಲಿ ರಾಹು ಮತ್ತು ಕೇತುವಿನ ಸಂಚಾರ. ಡಿಸೆಂಬರ್ 6, 2026ರವರೆಗೂ ಕುಂಭ ರಾಶಿಯಲ್ಲಿ ಅಂದರೆ ನಿಮ್ಮ 5ನೇ ಮನೆಯಲ್ಲಿ ರಾಹು ಮಕ್ಕಳು, ಪ್ರೀತಿ ಅಥವಾ ಸೃಜನಶೀಲತೆಯ ಬಗ್ಗೆ ಆತಂಕ ಮತ್ತು ಅಶಾಂತಿಯನ್ನು ಸೃಷ್ಟಿಸಬಹುದು. ಅನಗತ್ಯವಾಗಿ ತೆಗೆದುಕೊಳ್ಳಬೇಕೆಂಬ ಊಹಾಪೋಹಕ್ಕೆ ಇಳಿಯಬೇಕೆಂಬ ಅನುಭವವಿಲ್ಲದ ಕ್ಷೇತ್ರಗಳಲ್ಲಿ ಅದೃಷ್ಟ ಪರೀಕ್ಷಿಸಿಕೊಳ್ಳಬೇಕೆಂಬ ಆಸೆ ಹುಟ್ಟಿಸುವ ಸಾಧ್ಯತೆ ಇರಲಿದೆ. ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ 11ನೇ ಮನೆಯಲ್ಲಿ ಕೇತು ಕೆಲವು ಸ್ನೇಹಿತರು ಮತ್ತು ಗುಂಪುಗಳಿಂದ ಮನಸ್ಸಿಗೆ ದೂರವಿರಬೇಕು ಎಂದು ಅನಿಸುವಂತೆ ಮಾಡಬಹುದು. ಕೆಲವೊಮ್ಮೆ ನಿರೀಕ್ಷಿಸಿದಷ್ಟು ಬೇಗ ಲಾಭ ಬಾರದಿರಬಹುದು. ನಿಮ್ಮ ಆಸೆಗಳ ಬದಲಾಗುವ ಕಾರಣದಿಂದಾಗಿ ಇವೆಲ್ಲವೂ ಸೇರಿ ಯಾರೊಂದಿಗೆ ಸೇರುತ್ತಿದ್ದೇನೆ, ಯಾವ ದಾರಿಯಲ್ಲಿ ಮುಂದೆ ಹೋಗಬೇಕು ಎಂಬ ವಿಷಯಗಳ ಮೇಲೆ ಹೆಚ್ಚು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಡಿಸೆಂಬರ್ 6, 2026ರಂದು ರಾಹು ಕೇತು ತನ್ನ ರಾಶಿಚಕ್ರ ಬದಲಾವಣೆಯನ್ನು ಮಾಡುವುದರಿಂದಾಗಿ ರಾಹು ಮಕರ ರಾಶಿ ಅಂದರೆ ನಿಮ್ಮ 4ನೇ ಮನೆಗೆ ಹಾಗೆ ಕೇತು ಕರ್ಕಾಟಕ ರಾಶಿ ಅಂದರೆ ನಿಮ್ಮ 10ನೇ ಮನೆಗೆ ಬದಲಾಗಲಿದ್ದಾರೆ. ಇದರಿಂದಾಗಿ ತೀವ್ರವಾದ ಕೆರಿಯರ್ ಉತ್ತುಂಗದ ಹಂತ ನಿಧಾನವಾಗಿ ಸ್ಥಿರಗೊಳ್ಳುತ್ತಾ 2027ಕ್ಕಾಗಿ ಮನೆ, ಆಸ್ತಿ, ಕುಟುಂಬ ಸ್ಥಿರತೆ ಮತ್ತು ಆಂತರಿಕ ಶಾಂತಿಯಂತಹ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಬೇಕಾದ ಹಂತ ಆರಂಭವಾಗುತ್ತದೆ. ಅಲ್ಲಿಯವರೆಗೂ ನೀವು ಹೊರಗಿನ ಪ್ರಪಂಚದಲ್ಲಿ ನಿರ್ಮಿಸಿದ ಹೆಸರು ಮತ್ತು ಬುನಾದಿಯ ಮೇಲೆ ಈಗ ವೈಯಕ್ತಿಕ ಭದ್ರತೆ ಮತ್ತು ಆಂತರಿಕ ಸಮತೋಲನವನ್ನು ಕೂಡ ಕಟ್ಟಿಕೊಳ್ಳಬೇಕೆಂಬ ಅವಶ್ಯಕತೆ ಉಂಟಾಗುತ್ತದೆ. ಇದು ಪ್ರಮುಖ ಗ್ರಹ ಸಂಚಾರದಿಂದಾಗಿ ಆಗುವ ಪ್ರಮುಖ ಬದಲಾವಣೆಯಾಗಿದ್ದು, ಈಗ ನಾವು ನೋಡೋಣ 2026ರಲ್ಲಿ ತುಲಾ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ. ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂದು. ಬಹಳಷ್ಟು ತುಲಾ ರಾಶಿಯವರಿಗೆ 2026ರಲ್ಲಿ ವೃತ್ತಿ ಜೀವನ ಪ್ರಮುಖ ಕೇಂದ್ರ ಬಿಂದುವಾಗಿ ಬದಲಾವಣೆಯನ್ನು ಪಡೆಯಲಿದೆ. ನಿಮ್ಮ ಹೆಸರು, ಗೌರವ, ಅಧಿಕಾರ, ವ್ಯಾಪ್ತಿ ಮತ್ತು ಜವಾಬ್ದಾರಿಗಳ ಮಟ್ಟದಲ್ಲಿ ಸ್ಪಷ್ಟವಾದ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇರಲಿದೆ. ನಿಮ್ಮ 9ನೇ ಮನೆಯಲ್ಲಿ ಗುರು ಜೂನ್ 1ರವರೆಗೂ ಇರುವುದರಿಂದಾಗಿ ಸಹಾಯ ಮಾಡುವ ಅಧಿಕಾರಿಗಳು, ಗುರುಗಳು ಮತ್ತು ಮೆಂಟರ್ಗಳು ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಇಂಟರ್ವ್ಯೂಗಳು, ವರ್ಗಾವಣೆಗಳು, ವಿದೇಶಿ ಕೆಲಸಗಳು, ಉನ್ನತ ಶಿಕ್ಷಣ ಅಥವಾ ಟ್ರೈನಿಂಗ್ಗಳ ವಿಷಯದಲ್ಲಿ ಅದೃಷ್ಟ ನಿಮ್ಮ ಕಡೆ ನಿಲ್ಲುವ ಸೂಚನೆಗಳಿವೆ. ನಿಮ್ಮ ಪ್ರೊಫೈಲ್ ಹೆಚ್ಚಿಸುವ ಅರ್ಹತೆಗಳು, ಸರ್ಟಿಫಿಕೇಟ್ಗಳು ಮತ್ತು ವಿಶೇಷ ತರಬೇತಿಗಳನ್ನು ತೆಗೆದುಕೊಳ್ಳಲು ಅನುಕೂಲಕರವಾದ ಅವಕಾಶಗಳು ಲಭ್ಯವಾಗಬಹುದು.
ಇವುಗಳನ್ನು ಛಲದಿಂದ ಬಳಸಿಕೊಂಡರೆ ಮುಂದಿನ ವರ್ಷದಲ್ಲಿ ನೀವು ಕೆರಿಯರ್ಗೆ ಬಲವಾದ ತಳಪಾಯವನ್ನು ಹಾಕಿಕೊಳ್ಳಲಿದ್ದೀರಿ. ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 10ನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಗುರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ 6ನೇ ಮನೆಯಲ್ಲಿರುವ ಶನಿಯೊಂದಿಗೆ ಸೇರಿ ವೃತ್ತಿಗಾಗಿ ಬಲವಾದ ರಾಜಯೋಗವನ್ನು ಸೃಷ್ಟಿಸುತ್ತಾನೆ. ಈ ಹಂತದಲ್ಲಿ ನೀವು ನಾಯಕತ್ವದ ಪಾತ್ರಗಳು, ಸೀನಿಯರ್ ಪೊಸಿಷನ್ಗಳು, ವಿಭಾಗದ ಮುಖ್ಯಸ್ಥ ಅಥವಾ ಪ್ರಮುಖ ಜವಾಬ್ದಾರಿಗಳಿರುವ ಹುದ್ದೆಗೆ ಹೋಗುವ ಸಾಧ್ಯತೆ ಇದೆ. ಹೆಚ್ಚು ಗೌರವವಿರುವ ಅಥವಾ ಉನ್ನತ ಮಟ್ಟದ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಅವಕಾಶ ನಿಮ್ಮ ಕೆರಿಯರನ್ನು ವ್ಯಾಖ್ಯಾನಿಸುತ್ತದೆ. ದೊಡ್ಡ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರೈಸುವುದು, ನಿಮ್ಮ ಕ್ಷೇತ್ರದಲ್ಲಿ ಸಾರ್ವಜನಿಕ ಮನ್ನಣೆ, ಪ್ರಾಶಸ್ತಿಗಳು ಮತ್ತು ಬಿರುದುಗಳನ್ನು ಪಡೆಯುವುದು ಮುಂತಾದ ವಿಷಯಗಳನ್ನು ಈ ಸಮಯದಲ್ಲಿ ಸುಲಭವಾಗಿ ಸಾಧ್ಯವಾಗುವ ಬೆಳವಣಿಗೆಗಳಾಗಿ ಕಾಣುತ್ತೀರಿ. ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 30ರ ನಡುವೆ ಕುಜ ನಿಮ್ಮ 10ನೇ ಮನೆಯಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಉಚ್ಚ ಗುರುವಿನೊಂದಿಗೆ ಸೇರಿ ನೀಚಭಂಗ ರಾಜ ಯೋಗವನ್ನು ಸೃಷ್ಟಿಸುತ್ತದೆ. ಹೊರಗಿನಿಂದ ನೋಡಿದರೆ ಇದು ತುಂಬ ಒತ್ತಡದ, ತೀವ್ರವೆನಿಸುವ ಪ್ರಾಜೆಕ್ಟ್ಗಳು ಹಾಗೆ ಕೆಲಸದ ಸ್ಥಳದಲ್ಲಿ ಭಿನ್ನಾಭಿಪ್ರಾಯಗಳು, ಅಧಿಕಾರಕ್ಕಾಗಿ ಹೋರಾಟ ಮತ್ತು ಗಡುವು ಒತ್ತಡದಂತಹ ರೂಪಗಳಲ್ಲಿ ಕಾಣಬಹುದು. ಆದರೆ ನೀವು ಸಮತೋಲನದಿಂದ ಪ್ರತಿಕ್ರಿಯಿಸಿದರೆ ಅದೇ ಪರಿಸ್ಥಿತಿಗಳು ಕೊನೆಗೆ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವ ದೊಡ್ಡ ವಿಜಯಗಳಿಗೆ ಮತ್ತು ನಿಮ್ಮ ಕೆಲಸದ ಪ್ರತಿಭೆಯನ್ನು ಬಲವಾಗಿ ಸಾಬೀತುಪಡಿಸುವ ಅವಕಾಶಗಳಿಗೆ ಬದಲಾಗಬಹುದು. ಹಾಗೆ ಈ ಸಮಯದಲ್ಲಿ ಉದ್ಯೋಗಿಗಳಾದ ಉದ್ಯೋಗಸ್ಥರು, ಸರ್ಕಾರ, ಕಾರ್ಪೊರೇಷನ್, ಬ್ಯಾಂಕ್, ಐಟಿ, ಕಾನೂನು, ಶಿಕ್ಷಣ ಅಥವಾ ಆಡಳಿತದಲ್ಲಿರುವ ಉದ್ಯೋಗಿಗಳಿಗೆ 2026 ಒಂದು ತಿರುವು ನೀಡುವ ವರ್ಷ ಆಗಬಹುದು. ಸ್ಪರ್ಧಾತ್ಮಕ ನೇಮಕಾತಿಗಳು ಅಥವಾ ಇಲಾಖೆ ಪರೀಕ್ಷೆಗಳಲ್ಲಿ ಆಯ್ಕೆಯಾಗಲಿದ್ದೀರಿ. ನಿರ್ವಾಹಕ ಅಥವಾ ನಾಯಕತ್ವದ ಪಾತ್ರಗಳಿಗೆ ಬೆಳವಣಿಗೆ, ಹೆಚ್ಚಿನ ಅಧಿಕಾರ ಮತ್ತು ಮನ್ನಣೆಯೊಂದಿಗೆ ಹೊಸ ಜವಾಬ್ದಾರಿಗಳು ಈ ಸಮಯದಲ್ಲಿ ಸಿಗಲಿದೆ. 6ನೇ ಮನೆಯಲ್ಲಿರುವ ಶನಿ ಪ್ರಾಮಾಣಿಕ, ಕಠಿಣ ಪರಿಶ್ರಮ, ಸಮಯ ಪಾಲನೆ ಮತ್ತು ಜವಾಬ್ದಾರಿಯನ್ನು ಸ್ವೀಕರಿಸುವುದನ್ನು ಬಯಸುತ್ತದೆ. ನೀವು ಸೋಮಾರಿತನ ಅಥವಾ ಅನೈತಿಕವಾಗಿ ನಡೆದುಕೊಂಡರೆ ಅದೇ ಶನಿ ಕಠಿಣವಾಗಿರುತ್ತಾನೆ. ಒಟ್ಟಾರೆ ಎಚ್ಚರಿಕೆಯಿಂದ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸುವುದು ಉತ್ತಮವಾಗಿರಲಿದೆ. ಇನ್ನು ಈ 2026ರಲ್ಲಿ ತುಲಾರಾಶಿಯವರ ಹಣಕಾಸಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ, ಆರ್ಥಿಕವಾಗಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿಯೋಣ. 2026ರಲ್ಲಿ ಹಣವು ಮುಖ್ಯವಾಗಿ ಕಷ್ಟಪಟ್ಟು ಕೆಲಸ ಮಾಡುವುದು, ಕೀರ್ತಿ ಮತ್ತು ಶಿಸ್ತುಬದ್ಧ ಪ್ರಯತ್ನದ ಮೂಲಕ ಬರುತ್ತದೆ. ಅಡ್ಡದಾರಿಗಳು, ಜೂಜು ಮತ್ತು ತಕ್ಷಣದ ಲಾಭಗಳ ಪ್ರಲೋಭನೆಗಳ ಮೂಲಕ ಅಲ್ಲ. ನೀವು ನಿಮ್ಮ ಕೆಲಸ ಮತ್ತು ಸೇವೆಗಳ ಮೌಲ್ಯವನ್ನು ಗೌರವಿಸಿ ಅದಕ್ಕೆ ತಕ್ಕ ಓಟವನ್ನು ಓಡಿದರೆ ಆರ್ಥಿಕ ಸ್ಥಿತಿ ನಿಧಾನವಾಗಿ ಆದರೆ ಖಚಿತವಾಗಿ ಸುಧಾರಿಸುವ ವರ್ಷ ಇದಾಗಿರಲಿದೆ. 6ನೇ ಮನೆಯಲ್ಲಿರುವ ಶನಿ ದೀರ್ಘಕಾಲೀನ ಸಾಲಗಳನ್ನು ಪ್ಲಾನ್ ಪ್ರಕಾರ ಹಂತ ಹಂತವಾಗಿ ತೀರಿಸಲು, ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿತಗೊಳಿಸಲು ತುಂಬ ಸಹಾಯಕವಾಗಿರಲಿದೆ. ನಿಮ್ಮ ಆರ್ಥಿಕ ಹವ್ಯಾಸಗಳಲ್ಲಿ ಗಂಭೀರವಾಗಿ ಬದಲಾಗಬೇಕು ಎಂಬ ಬಜೆಟ್, ಖರ್ಚುಗಳ ದಾಖಲಾತಿ ಮತ್ತು EMI ವೇಳಾಪಟ್ಟಿಯನ್ನು ಪಾಲಿಸಬೇಕು ಎಂದು ನಿಮಗೆ ಬೋಧಿಸುತ್ತಾ ನೀವು ಮತ್ತೆ ಆರ್ಥಿಕವಾಗಿ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಮರಳಿ ಪಡೆಯುವ ದಿಕ್ಕಿನಲ್ಲಿ ಶ್ರಮಿಸುವಂತೆ ಪ್ರೇರಣೆ ನೀಡುತ್ತದೆ. ಜೂನ್ನಿಂದ ಅಕ್ಟೋಬರ್ ನಡುವೆ ಉಚ್ಚ ಗುರುವಿನ ಸಂಚಾರದ ಪರಿಣಾಮವಾಗಿ ಸಂಬಳ ಹೆಚ್ಚಳ, ಬಡ್ತಿಗಳು, ಬೋನಸ್ಗಳು ಮತ್ತು ನಿಮ್ಮ ಕಾರ್ಯಕ್ಷಮತೆಯ ಕಾರಣದಿಂದಾಗಿ ಬರುವ ಪ್ರಸಿದ್ಧಿಯ ಮೂಲಕ ಹೆಚ್ಚುವರಿ ಅವಕಾಶಗಳನ್ನು ರೂಪಿಸುವ ಆದಾಯವನ್ನು ಹೆಚ್ಚಿಸಬಹುದು. ಸ್ವಯಂ ಉದ್ಯೋಗಿ ನಿಪುಣರಿಗೆ ಈ ವರ್ಷದಲ್ಲಿ ಹೆಚ್ಚಿನ ಬಿಲ್ಲಿಂಗ್, ದೊಡ್ಡ ಕ್ಲೈಂಟ್ಗಳು ಮತ್ತು ದೀರ್ಘಕಾಲೀನ ಕಾಂಟ್ರಾಕ್ಟ್ಗಳು ಬಂದರೆ ಆಶ್ಚರ್ಯಕರವೇನಿಲ್ಲ. ನೀವು ಎಷ್ಟು ಜವಾಬ್ದಾರಿಯನ್ನು ಹೊರುತ್ತೀರೋ, ಎಷ್ಟು ಗುಣಮಟ್ಟದ ಕೆಲಸ ಮಾಡುತ್ತೀರೋ ಅದಕ್ಕೆ ತಕ್ಕಂತೆ ಆರ್ಥಿಕ ಫಲಿತಾಂಶಗಳನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ. ಇನ್ನು ಆರ್ಥಿಕವಾಗಿ ಈ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕಾದ ಅಂಶವೇನೆಂದರೆ 5ನೇ ಮನೆಯಲ್ಲಿರುವ ರಾಹುವಿನಿಂದಾಗಿ ಊಹಾಪೋಹದ ಷೇರುಗಳು, ಲಾಟರಿ, ಜೂಜು ಮತ್ತು ಒಂದೇ ಬಾರಿ ದೊಡ್ಡ ಲಾಭ ಎಂಬ ಹೆಸರಿನಲ್ಲಿ ಬರುವ ಯೋಜನೆಗಳು ಇವೆಲ್ಲವೂ ಈ ವರ್ಷ ನಿಮಗೆ ದೊಡ್ಡ ಅಪಾಯವಾಗಬಹುದು. ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿರುವಂಥ ವದಂತಿಗಳು, ಆ ಟಿಪ್ಸ್
ಮತ್ತು ಈಗಾಗಲೇ ಹೂಡಿಕೆ ಮಾಡಿ ಎನ್ನುವ ಆಫರ್ಗಳನ್ನು ನಂಬಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಖಂಡಿತವಾಗಿಯೂ ದೂರವಿಡಬೇಕು. ನಿಧಾನವಾಗಿ ಮತ್ತು ಸ್ಥಿರವಾಗಿ ಬೆಳೆಯುವ ಹೂಡಿಕೆಗಳು ಮತ್ತು ನಿಮಗೆ ಅರ್ಥವಾಗುವ ಕ್ಷೇತ್ರಗಳಲ್ಲಿ ಮಾತ್ರ ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರಗಳು ಈ ವರ್ಷದಲ್ಲಿ ನಿಮಗೆ ನಿಜವಾಗಿಯೂ ರಕ್ಷಣೆ ನೀಡುತ್ತದೆ. ಒಟ್ಟಾರೆಯಾಗಿ ನೀವು ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ನಿರ್ಧಾರದೊಂದಿಗೆ ಆರ್ಥಿಕ ವ್ಯವಹಾರಗಳನ್ನು ಮುಂದುವರಿಸಬೇಕಾಗಿರಲಿದೆ. ಇನ್ನು ಮುಂದಿನದ್ದಾಗಿ 2026ರಲ್ಲಿ ಕುಟುಂಬ ಮತ್ತು ಪ್ರೀತಿ ದಾಂಪತ್ಯ ಜೀವನದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯು ಆಗಲಿದೆ ಎಂಬುದನ್ನು ಈಗ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. 2026ರಲ್ಲಿ ಕುಟುಂಬ, ಭಾವನಾತ್ಮಕ ಜೀವನ, ಪ್ರೀತಿ ಮತ್ತು ಮಕ್ಕಳ ಬಗ್ಗೆ ತೆಗೆದುಕೊಳ್ಳುವ ನಿರ್ಧಾರಗಳು ಎಲ್ಲವೂ ನಿಮ್ಮ ವೇಗವಾಗಿ ಬೆಳೆಯುತ್ತಿರುವ ಕೆರಿಯರ್ ಜೊತೆಗೆ ಸಮತೋಲನದಲ್ಲಿರಬೇಕು. ಕೆಲಸದ ಒತ್ತಡ, ಬೆಳವಣಿಗೆ ಮತ್ತು ಜವಾಬ್ದಾರಿಗಳ ಮಧ್ಯ ಮನೆಯವರೊಂದಿಗೆ ಕಳೆಯುವ ಸಮಯ ಮತ್ತು ಪ್ರೀತಿ ವಿಶ್ವಾಸಗಳಿಗೆ ನೀವು ಎಷ್ಟು ಎಚ್ಚರಿಕೆಯಿಂದ ಆದ್ಯತೆ ನೀಡುತ್ತೀರೋ ಅಷ್ಟರ ಮಟ್ಟಿಗೆ ಈ ವರ್ಷ ನಿಮಗೆ ನೆಮ್ಮದಿ ನೀಡುತ್ತದೆ. 5ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಮಕ್ಕಳ ಶಿಕ್ಷಣ, ನಡವಳಿಕೆ ಮತ್ತು ಅವರ ಭವಿಷ್ಯದ ಬಗ್ಗೆ ನೀವು ಅತಿಯಾಗಿ ಯೋಚಿಸುವುದು, ಕೆಲವೊಮ್ಮೆ ಆತಂಕ ಪಡುವುದು ಸಹಜ. ಪ್ರೇಮ ಜೀವನದಲ್ಲಿ ಹಠಾತ್ ಆಕರ್ಷಣೆಗಳು, ಅಲ್ಲಿಯವರೆಗೆ ನೀವು ಊಹಿಸದ ರೀತಿಯ ಸಂಬಂಧಗಳ ಕಡೆಗೆ ಆಕರ್ಷಣೆ ಆರಂಭದಲ್ಲಿ ತುಂಬ ಆಸಕ್ತಿದಾಯಕವೆನಿಸುತ್ತದೆ, ನಂತರ ಗೊಂದಲಮಯವಾಗಿ ಸನ್ನಿವೇಶವನ್ನು ಎದುರಿಸುವಂತೆ ಮಾಡಲಿದೆ. ನಿಮ್ಮ ಸೃಜನಶೀಲತೆ, ಹವ್ಯಾಸಗಳು, ಕಲೆ ಮತ್ತು ಮನರಂಜನೆ ಮುಂತಾದ ಕ್ಷೇತ್ರಗಳಲ್ಲಿ ಕೂಡ ಕೆಲವೊಮ್ಮೆ ಅತಿಯಾಗಿ ಹೋಗುವ ಪ್ರಯತ್ನ, ನಂತರ ಮತ್ತೆ ಅದರಿಂದ ಹಿಂದಕ್ಕೆ ಸರಿಯಬೇಕೆಂಬ ಭಾವನೆ ಬರುವಂತಹ ಅಸ್ಥಿರತೆ ಇರಲಿದೆ. ಇನ್ನು 11ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ತುಲಾರಾಶಿಯವರಿಗೆ ಕೆಲವು ಸ್ನೇಹಿತರು, ಗುಂಪುಗಳು ಮತ್ತು ಸಮುದಾಯದ ಚಟುವಟಿಕೆಗಳಿಂದ ಮನಸಾರೆ ದೂರವಿರಬೇಕೆಂಬ ಆಸೆ ಹುಟ್ಟಬಹುದು. ಯಾವ ಸ್ನೇಹಗಳು ನಿಜವಾಗಿಯೂ ನಿಮಗೆ ಒಳ್ಳೆಯದು ಮಾಡುತ್ತಿವೆ ಮತ್ತು ಯಾವುವು ಕೆಲವು ಸಮಯ ಹಾಳು ಮಾಡುತ್ತದೆ ಎಂಬ ಅರಿವು ನಿಧಾನವಾಗಿ ಬರುತ್ತದೆ. ಕೆಲವು ಮೇಲ್ನೋಟದ ಸಂಬಂಧಗಳು ಮುಗಿದು ಹೋಗಬಹುದು, ಆದರೆ ಬದಲಿಗೆ ಅರ್ಥಪೂರ್ಣ, ಆಳವಾದ ಮತ್ತು ನಂಬಿಕಸ್ಥ ಸಂಬಂಧಗಳು ಮಾತ್ರ ಉಳಿದು ನಿಮ್ಮ ಜೀವನದಲ್ಲಿ ನಿಜವಾದ ಸ್ಥಾನ ಪಡೆಯುತ್ತವೆ. ನಿಮ್ಮ ದೀರ್ಘಕಾಲೀನ ಗುರಿಗಳು ಮತ್ತು ಸಾಮಾಜಿಕ ಆದ್ಯತೆಗಳು ಈ ಅವಧಿಯಲ್ಲಿ ಹೊಸ ದಿಕ್ಕಿಗೆ ಬದಲಾವಣೆಯನ್ನು ಪಡೆಯುತ್ತದೆ. ಇನ್ನು ಜೂನ್ನಿಂದ ಅಕ್ಟೋಬರ್ವರೆಗೂ ಗುರು 10ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವಾಗ ಅವನ ದೃಷ್ಟಿ ನಿಮ್ಮ 4ನೇ ಮನೆಯಾದ ಗೃಹಸ್ಥಾನದ ಮೇಲೆ ಬೀಳುವುದರಿಂದಾಗಿ ಮನೆಯ ವಾತಾವರಣ, ಕೌಟುಂಬಿಕ ಶಾಂತಿ ಮತ್ತು ಯಶಸ್ಸಿನ ಬಗ್ಗೆ ಅವರಲ್ಲಿ ಹೆಮ್ಮೆಯ ಭಾವನೆ ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ಒಂದು ಕಡೆ ನೀವು ಬಿಸಿನೆಸ್ಗಾಗಿ ಮನೆಯಲ್ಲಿ ಹೆಚ್ಚು ಸಮಯ ಇಲ್ಲದಿದ್ದರೂ ನೀವು ತೋರಿಸುತ್ತಿರುವ ಶ್ರಮ ಮತ್ತು ಏಳಿಗೆಯನ್ನು ಅವರು ಗೌರವದಿಂದ ನೋಡುವ ಪರಿಸ್ಥಿತಿ ಇರುತ್ತದೆ. ಅದೇ ಸಮಯದಲ್ಲಿ ಅವರು ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯಲು ಮತ್ತು ನೀವು ಅವರನ್ನು ಹೆಚ್ಚು ಕೇಳಿಕೊಳ್ಳಲು ಬಯಸುತ್ತಾರೆ. ಆದ್ದರಿಂದ ಸಮಯವಿಲ್ಲ ಎಂಬ ಕಾರಣ ನೀಡದೆ ಎಷ್ಟೇ ಬ್ಯುಸಿಯಾಗಿದ್ದರೂ ಸ್ವಲ್ಪ ಸಮಯ ಕುಟುಂಬಕ್ಕೆ ನೀಡುವುದು ಅತ್ಯವಶ್ಯಕವಾಗಿರಲಿದೆ. ಇದು 2026ರಲ್ಲಿ ಪ್ರಮುಖವಾಗಿ ಕುಟುಂಬಕ್ಕಾಗಿ ನೀವು ವಹಿಸಬೇಕಾದ ಎಚ್ಚರಿಕೆಯ ಕ್ರಮವಾಗಿದ್ದು, ಇನ್ನು ತುಲಾರಾಶಿಯವರ ಆರೋಗ್ಯ ಪರಿಸ್ಥಿತಿ 2026ರಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ. 2026ರಲ್ಲಿ ಆರೋಗ್ಯ ನಿರ್ವಹಿಸಬಹುದಾದ ಮತ್ತು ಸುಧಾರಿಸಬಹುದಾದ ಸ್ಥಿತಿಯಲ್ಲಿರುತ್ತದೆ. ನೀವು ಶನಿ ಸೂಚಿಸಿರುವ ಶಿಸ್ತು, ನಿಯಮಗಳು ಮತ್ತು ಎಚ್ಚರಿಕೆಗಳಿಗೆ ಸಹಕರಿಸಿದರೆ, ಸಣ್ಣ ಸಣ್ಣ ಅಭ್ಯಾಸಗಳನ್ನು ಬದಲಾಯಿಸಿದರೆ ದೊಡ್ಡ ಫಲಿತಾಂಶವನ್ನು ನೀವು ಕಾಣಬಹುದಾಗಿರಲಿದೆ. ಈ ವರ್ಷ ಒಂದು ಉತ್ತಮ ಉದಾಹರಣೆಯಾಗಿ ನಿಲ್ಲಬಹುದು. 6ನೇ ಮನೆಯಲ್ಲಿರುವ ಶನಿಯಿಂದಾಗಿ ಆಹಾರ, ವ್ಯಾಯಾಮ, ನಿದ್ರೆ ಮತ್ತು ಕೆಲಸ, ವಿಶ್ರಾಂತಿ, ಸಮತೋಲನದಂಥ ವಿಷಯಗಳನ್ನು ನೀವು ಹಗುರವಾಗಿ ತೆಗೆದುಕೊಳ್ಳಲಾಗುವುದಿಲ್ಲ. ಒಮ್ಮೆಲೇ ಬರುವ ಪೆಟ್ಟಿನಂತಲ್ಲದೆ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಹೀಗೆ ಮುಂದುವರೆದರೆ ದೇಹ ಮತ್ತು ಆರೋಗ್ಯ ದುರ್ಬಲವಾಗುತ್ತದೆ ಎಂಬ ಸಂಕೇತಗಳು ಬರುತ್ತಿರುತ್ತದೆ.
ನೀವು ವೈದ್ಯಕೀಯ ಚಿಕಿತ್ಸೆ ಯೋಜನೆಗಳನ್ನು ಗಂಭೀರವಾಗಿ ಪಾಲಿಸಲು, ನಿಯಮಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಲು ಮತ್ತು ಪ್ರತಿದಿನ ಕೆಲವು ನಿಮಿಷಗಳ ಕಾಲ ದೇಹಕ್ಕೆ ಅನುಕೂಲಕರವಾದ ವ್ಯಾಯಾಮ ಮಾಡಲು ಸಿದ್ಧರಾಗಿದ್ದರೆ, ದೀರ್ಘಕಾಲದಿಂದ ಇರುವ ಆರೋಗ್ಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವನ್ನು ಪಡೆದು ಉತ್ತಮ ರೀತಿಯ ಚೇತರಿಕೆಯನ್ನು ಪಡೆಯಲು ಅವಕಾಶಗಳು ಲಭಿಸಲಿದೆ. ಇದು ಆರೋಗ್ಯದಲ್ಲಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆ ಎಂದೇ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ 2026ರಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆ ಇರಲಿದೆ ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ 2026ರಲ್ಲಿ ಮಿಶ್ರ ಫಲಿತಾಂಶವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಗ್ರಹ ಸಂಚಾರವು ನೀಡಲಿದೆ. ಸರಿಯಾದ ವಿಧಾನವಿದ್ದರೆ ಯಶಸ್ವಿಯಾಗಿ ಬದಲಾಯಿಸಿಕೊಳ್ಳಬಹುದಾದ ವರ್ಷ. ಹೆಚ್ಚೆಂದರೆ ಮನಸ್ಸು ಯಾವ ಕಡೆಗೆ ದಾರಿ ಮಾಡುತ್ತಿದೆ ಎಂಬುದನ್ನು ಗಮನಿಸುತ್ತದೆ. ಶನಿ ನೀಡುವ ಶಿಸ್ತನ್ನು ನೀವು ಹಿಡಿದಿಟ್ಟುಕೊಳ್ಳಬೇಕು. ಹಾಗೆ ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಜೂನ್ 1ರವರೆಗೂ ಉನ್ನತ ಶಿಕ್ಷಣ, ಮಾಸ್ಟರ್ಸ್, ವಿಶೇಷ ಅಧ್ಯಯನಗಳು ಮತ್ತು ವಿದೇಶಿ ವಿದ್ಯಾಭ್ಯಾಸದ ಯೋಜನೆಗಳಿಗೆ ತುಂಬ ಅನುಕೂಲಕರವಾದ ಸಮಯ ಇದಾಗಿರಲಿದೆ. ನೀವು ನಿಮ್ಮ ಭವಿಷ್ಯದ ಶಿಕ್ಷಣ ದಿಕ್ಕನ್ನು ಯೋಜಿಸಿಕೊಳ್ಳಬಹುದು. ನಂತರ ಗುರು 10ನೇ ಮನೆಗೆ ಹೋದಾಗ ಓದು ಮುಗಿದ ನಂತರ ಕೆರಿಯರ್ ನಿರ್ಣಯ, ಪ್ರಾಯೋಗಿಕ ತರಬೇತಿ ಮತ್ತು ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳ ಮೇಲೆ ಹೆಚ್ಚು ಗಮನ ಹರಿಸುವ ಹಂತ ಆರಂಭವಾಗಲಿದೆ. ಒಟ್ಟಾರೆ ಈ ಸಮಯದಲ್ಲಿ ನೀವು ಮಿಶ್ರ ಫಲಿತಾಂಶವನ್ನು ಕಾಣಲಿದ್ದೀರಿ. ಇನ್ನು ಈ ಸಮಯದಲ್ಲಿ ತುಲಾ ರಾಶಿಗೆ ಸೇರಿದ ಜನರು ಕೆಲವು ಜ್ಯೋತಿಷ್ಯ ಸರಳ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಅಥವಾ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ಹಾಗಾಗಿ ರಾಹುವಿನ ಶಾಂತಿಗಾಗಿ ದುರ್ಗಾ ಕವಚ ಅಥವಾ ದುರ್ಗಾ ಸ್ತೋತ್ರವನ್ನು ಕೇಳುವುದು ಹಾಗೆ ಓದುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ನೋಡಬಹುದಾಗಿದ್ದು, ಇನ್ನು ಕೇತುವಿನಿಂದ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಅಥವಾ ಕೇತುವಿನಿಂದಾಗಿ ಉಂಟಾಗುವ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಗಣೇಶನ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ನೀವು ಆರ್ಥಿಕವಾಗಿ, ಮಾನಸಿಕವಾಗಿ ಬಲವನ್ನು ಹೊಂದಲಿದ್ದೀರಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ತುಲಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ.